18 ವರ್ಷದ ವಿಜಯೋತ್ಸವ ಹೇಗಿತ್ತು ಗೊತ್ತಾ? ಹೂ ಹಣ್ಣು ಕಾಯಿ ನಮ್ಮ RCB ನ ಕಾಪಾಡು ತಾಯಿ. ಮಳೆ ರಾಯ ನಾಳೆ ಮ್ಯಾಚ್ ನಿಲ್ಲೋವರೆಗೂ ಕಾಯಿ. ನಮ್ಮ ಟ್ರಾವೆಲ್ ಮಿಸ್ಟರ್ SK ಅವರು RCB ವಿನ್ ಆಗ್ಲಿ, ಪಾಪ ಪರಿಹಾರ ಆಗ್ಲಿ, ಮೋಕ್ಷ ಸಿಗ್ಲಿ ಅಂತ ಯಾವ ಲೆವೆಲ್ಗೆ ಕಷ್ಟಪಟ್ಟು ರೈಟ್ ನಲ್ಲೂ RCB ಯ ಕ್ರೇಜ್. ಕೊಡು ಅಂತ ನಾನು ಕೇಳಲಿಲ್ಲ. ಹಳೆ ಹುಡುಗಿ ವಾಪಸ್ ಬರ್ಲಿ ಅಂತಾನು ಕೇಳ್ತಿಲ್ಲ. ನಮ್ಮ IPL ಈ ಸತಿ ಕಪ್ಪೋಡ್ಸ್ಬಿಡಮ್ಮ ತಾಯಿ. ಅಂಕಲ್ ಮಕ್ಳಿಗೆ ಹೇಳೋದು ಒಂದೇ, ಇವತ್ತು ಸೆಲೆಬ್ರೇಷನ್ ನಮ್ದೇ. ಜೈ RCB, ಜೈ ವಿರಾಟ್ ಕೊಹ್ಲಿ. ನಿಮ್ಮ ಹಿಂದೆ ಒಂದು ಕಿಚ್ಚಿದೆ ತಾಯಿ. ಹಾ, ಋತ್ವಿಕ್ ಕನ್ನಡಿಗ ಅಂತ. ಹಾ, ಋತ್ವಿಕ್. ಹಾ, ನಮಸ್ಕಾರ ಎಲ್ಲರಿಗೂ. ಏನು ಗುರು ನೈಟ್ ವಿಡಿಯೋ ಮಾಡ್ತಿದ್ದೀನಿ ಅಂದ್ಕೊಂಡಿದ್ದೀರಾ? ದೀಪಾವಳಿ ಯೂಶಲಿ ಆಗೋದು ನೈಟ್ ಟೈಮ್ ಅಲ್ವಾ ಗುರು? ಅದಕ್ಕೋಸ್ಕರ ನಮ್ಮ RCB 18 ವರ್ಷ ಆದಮೇಲೆ ಕಪ್ ಗೆದ್ದೈತೆ. ನಮ್ಮ ಅರಸೀಕೆರೆ ಸೆಲೆಬ್ರೇಷನ್ ನೋಡ್ಕೊಂಡು ಬರೋಣ ಅಂತ ಹಂಗೆ ಒಂದು ರೌಂಡ್ ಹೋಗ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ, ಇವರೆಲ್ಲ ಹೋಗ್ತಿರೋದು ಅಲ್ಗೇನೆ. ನಕ್ಕೊಂದು ಪಟಾಕಿ ಬಂತು, 10 ನಿಮಿಷದಿಂದ ಹೊಡಿತೇನೆ ಇದ್ದಾರೆ ಗುರು. ಅದಕ್ಕೆ ಪಟಾಪಟ ರೆಡಿಯಾಗಿ ಬಂದ್ಬಿಟ್ಟೆ. ಯಪ್ಪ, 18 ವರ್ಷ ಆದಮೇಲೆ ನಿಜವಾಗ್ಲೂ ನಕ್ಕನ್ ಕ್ರೇಜಿ ಅನ್ಕೊಳ್ಳಿ. ಎಷ್ಟು ಕ್ರೌಡ್ ಇರುತ್ತೆ ಅಂತ ಕಾಯ್ತಾ ಇದ್ದೀನಿ ಹಂಗೆ. ಲಿಟ್ರಲಿ ಗುರು, 18 ವರ್ಷ ಆದಮೇಲೆ. ಅಬ್ಬಾ, ನಿಮಗೆ ಕಾಣಿಸ್ತಿದೆಯಲ್ಲೋ ನನಗೆ ಗೊತ್ತಿಲ್ಲ, ಬಟ್ ಮುನ್ಗಡೆ ನೋಡಿ ಅಲ್ಲಿ ಪಟಾಕಿನ ಯಾವ ಥರ ಕಾಣಿಸ್ತಿದೆ ಅಂತ. ಮೇ ಬಿ ಪೊಲೀಸೆಲ್ಲ ಇರ್ತಾರೆ ಇಲ್ಲಿ. ನೋಡಿ ಗುರು, ಅಲ್ಲಿ ಪಟಾಕಿ ಕಾಣಿಸ್ತಿದ್ಯಾ? ಪ್ಲೇಯರ್ಸಿಗೆ ಎಷ್ಟು ಖುಷಿ ಆಗಿದೆ ಅದು ನನಗೆ ಗೊತ್ತಿಲ್ಲ, ಅಂತೂ ನಮ್ಮ ಅಭಿಮಾನಿಗಳಿಗೆ ಮಾತ್ರ ನಕ್ಕ ನೆಕ್ಸ್ಟ್ ಲೆವೆಲ್ ಖುಷಿ ಆಗೈತೆ ಮಾತ್ರ. ನೋಡಿ ಅಲ್ಲಿ ಪಟಾಕಿನ. ಅಬ್ಬಾ, ಕ್ರೇಜಿ. ಏನೆಲ್ಲ ಫುಲ್ಲು ಚಿತ್ತಾಗ್ಬಿಟ್ಟವ್ರು ಹಂಗೆ. ಹುಡುಗರೆಲ್ಲ ಕುಡ್ಕೊಂಡೆಲ್ಲ ಕುಣಿತವ್ರು ಹಂಗೆ. ಬಾ. ಹಾ, ಋತ್ವಿಕ್ ಕನ್ನಡಿಗ ಅಂತ. ಹಾ, ಋತ್ವಿಕ್. ಹಾ, ನೋಡ್ದು ಗೆಲ್ತಲ್ಲ, ಎಮೋಷನ್ ಎಲ್ಲ ಕ್ರೇಜಿಯಾಗಿ ಎಂಜಾಯ್ ಮಾಡಿದ್ರು ಗುರು. ಮಾತ್ರ ಪೊಲೀಸ್ ಬಂದು ಹೊಡೆದ್ರು ಸಹ ಮತ್ತೆ ಹೋಗಿ 18 ವರ್ಷದಿಂದ ಕಾಯ್ದು ಪೊಲೀಸ್ ಹೊಡೆದ್ರು ಸಹ ಹೋಗ್ತಿಲ್ಲ. ನಕ್ಕನ ಆ ಥರ ನಿಂತ್ಕೊಂಡು ಪ್ರತಿಯೊಂದು ಗಾಡಿ ಹತ್ರ ಬಂದ್ಬಿಟ್ಟು RCB ಅಂತ ಹೇಳ್ತವ್ರೆ. ಎಷ್ಟು ದಿನದಿಂದ ಕಾಯ್ದಿರ್ತಾರೆ ಗುರು. ಈ ಸಲ ಕಪ್ ನಮ್ಮದೇ ಅಂತ. ಪ್ರತಿ ಸಲ ಸೋತಾಗ್ಲೂ ಅದನ್ನ ಎಷ್ಟು ಹರ್ಟ್ ಆಗಿರುತ್ತೆ ಅವ್ರಿಗೆ. ಈ ಪೊಲೀಸೆಲ್ಲ ಮೋಸ್ಟ್ಲಿ ಆರ್ಮಿಯವ್ರು ಬಂದರೆ ತಡೆಯೋಕ್ಕಾಗಲ್ಲ ಅನ್ಸುತ್ತೆ, ಆ ಥರ ಕ್ರೌಡ್ ಐತೆ. ಇದು ಮರ್ಸಿಕೆರೆಲ್ಲ ಹಿಂಗಂದ್ರೆ ಮೇ ಬಿ ಬೆಂಗಳೂರಲ್ಲಿ ಹೆಂಗಾಗಿರ್ಬೋದು ಇವತ್ತ.
The BJP, is this enough at the moment for the BJP, the Congress, and everybody involved in Karnataka to be on the same page and talk about? ವೆಸ್ಟರ್ನ್ ಬೋರ್ಡ್ಗೋಸ್ಕರ ಅಲ್ಲಿಂದ ವಿಧಾನಸೌಧಕ್ಕೆ ಇವೆಲ್ಲವೂ ಕೂಡ ಅನ್ಶೆಡ್ಯೂಲ್ ಯಾವುದೇ ರೀತಿಯ ಪ್ರಿಪರೇಷನ್ ಆಗಿಲ್ಲ ಅಂಡ್ ಏನು ನೈಟ್ ಕೂಡ ಮೋಸ್ಟ್ಲಿ ಇವತ್ತು ರೆಡ್ ಅಲರ್ಟ್ ಥರನೇ ಯಾವ್ದಾದ್ರು ಒಂದು ಅಲರ್ಟ್ ಮಾಡ್ಬೋದು ಅನ್ಸುತ್ತೆ. ನೆಕ್ಸ್ಟ್ ಲೆವೆಲ್ ಇತ್ತು ಮಾತ್ರ, ಕ್ರೇಜಿ ಫ್ಯಾನ್ ಬೇಸ್ ಮಾತ್ರ. ಇಫ್ ಇನ್ ಕೇಸ್ ಇವತ್ತು ಸೋತಿದ್ರು ಸಹ ಮೇ ಬಿ ಅದೇ ಜೋಶಲ್ಲಿ ಕುಣಿಯೋರು, ಬಟ್ ಗೆದ್ದಿದ್ದಾರೆ ಗುರು. ಸಲ ಕೇಳಿದ್ರೆ RCB ಲಾಲಿಪಾಪ್ ಅನ್ನೋರು ಈಗ ಅದೊಂದು ಸ್ಟೇಟ್ಮೆಂಟ್ ನ ರಾಂಗ್ ಮಾಡಿದ್ದಾರೆ. ನನಗೆ ಇನ್ನೊಂದೇನು ಅಂದ್ರೆ ಟಿವಿನಲ್ಲಿ ರಂಗಣ್ಣ ಒಂದು ಸ್ಟೇಟ್ಮೆಂಟ್ ಹಾಕಿದ್ರು, ಅದನ್ನಂತೂ ಹೆವಿ ವೈರಲ್ ಮಾಡಿಬಿಟ್ಟಿದ್ದಾರೆ. ವಿರಾಟ್ ಕೊಹ್ಲಿಗೆ ಇನ್ನು 3 ಸೆಂಟೆನ್ಸ್ ಬರುತ್ತಾ ಇಲ್ವಾ ಕನ್ನಡ? ಸುಮ್ಮನೆ 10 ವರ್ಷದಿಂದ ಆಡ್ತಾನೇ ಇದ್ದಾರೆ, ಒಂದ್ಸರಿ ಒಂದು ಕಪ್ ತಗೊಳಕ್ಕಾಗಿಲ್ಲ. ಈ ಸಲ ನಮ್ದೆ ಅಂತಾರೆ. ಇದೊಂಥರ ಶಬರಿಕತೆ ಆಗೋಗಿದೆ. ಅದಕ್ಕೆ ಇಷ್ಟೊಂದು ಫ್ಯಾನ್ಗಳದೆಲ್ಲ ಗಲಾಟೆ ಅಂತೆ. ಏನಿದು ಮೀಡಿಯಾ, ಏನ್ರಿ ಮೀಡಿಯಾ, ನನಗೆ ಮೀಡಿಯಾ ಅದನ್ನಂತೂ ಹೆವಿ ವೈರಲ್ ಮಾಡಿಬಿಟ್ಟಿದ್ದಾರೆ ಗುರು. ವಿರಾಟ್ ಕೊಹ್ಲಿಗೆ ಅದೊಂದು ಡೈಲಾಗ್ ಬಿಟ್ರೆ ಬೇರೆ ಬರೋದೇ ಇಲ್ಲ ಅಂತ ಹೇಳ್ತಾನೆ ಪಾಪ ರಂಗಣ್ಣ. ಅವನಿಗೆ ಬೈದರೆ ಕಮೆಂಟ್ ಸೆಕ್ಷನ್ ಅಲ್ಲಿ. ಇಫ್ ಇನ್ ಕೇಸ್ ಅವ್ನು ನೋಡಿದ್ರೆ ಏನ್ ಮಾಡಕ್ಕಾಗತ್ತೆ ಹೇಳ್ರಿ. ಅಯ್ಯೋ ಗುರು, ಮನೆ ಹತ್ರ ಬರ್ತಿದೀನಿ ಈಗಲೂ ಪಟಾಕಿ ಹೊಡಿತಾರೆ ನೋಡಿ. ದೀಪಾವಳಿನೂ ಸೆಲೆಬ್ರೇಟ್ ಮಾಡಿರಲ್ಲ ಅನ್ಸುತ್ತೆ, ಆ ತರ ಸೆಲೆಬ್ರೇಟ್ ಮಾಡ್ತವ್ರೆ. ಶಬರಿ ಅವರು ರಾಮಂಗೋಸ್ಕರ 14 ವರ್ಷ ಕಾಯ್ದಿದ್ರೆ ನಮ್ಮ RCB ಫ್ಯಾನ್ಸು ಅದಕ್ಕಿಂತ ಒಂದು ಪಟ್ಟು ಜಾಸ್ತಿನೇ ಕಾಯ್ದಾರೆ ಗುರು. 18 ವರ್ಷ ಸತತವಾಗಿ RCB ಕಪ್ ಗೆಲ್ಲುತ್ತೆ, ಈ ಸಲ ಕಪ್ ನಮ್ದೇ, ಈ ಸಲ ಕಪ್ ನಮ್ದೇ ಅಂತ ಪ್ರತಿ ಸಲ ಸೋತಾಗ್ಲು ಅವರು ಆ ಟೀಮ್ ಲಾಯಲಿಟಿನ ಬಿಟ್ಕೊಟ್ಟಿಲ್ಲ ಗುರು. And I wish RCB all the best. And ನಾಳೆ ಇರಲ್ಲ US ಹೋಗ್ತಾರೆ, but still my heart will be always with RCB. And RCB should rock at this time. ಕಪ್ ನಮ್ದೇ ಅಂತ ನೀವು ಪ್ರೂವ್ ಮಾಡಬೇಕು. Good luck. I pray God give lot of strength to RCB. Good luck. Love you RCB. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.